ಜ್ಯೋತಿಷಿ ಕಮಲಾಕರ್ ಭಟ್ ಅವರು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಈಗ ನಾವು ಶಿವಮೊಗ್ಗ ತಾಲೂಕಿನ ಮುದವಾಲ ಗ್ರಾಮದಲ್ಲಿದ್ದೇವೆ. ಈ ಮುದವಾಲ ಗ್ರಾಮದಲ್ಲಿ ಕೂಡ ಕೆಲವು ವರ್ಷಗಳಿಂದ ಒಂದು ಘಟನೆ ಆಗಿತ್ತು. ಈ ಘಟನೆ ಅಂದರೆ ಏನು 10 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಈ ಮುದವಾಲ ಗ್ರಾಮದಲ್ಲಿ. ಈ ಕಮಲಾಕರ್ ಭಟ್ ಏನು ಜ್ಯೋತಿಷಿ ಇದ್ದಾರೆ ಇವರು ಇಲ್ಲಿ ಏನಂದರೆ ಒಂದು ಗೋಶಾಲೆ ಮಾಡ್ತಾರೆ ಅಂತೇಳಿ 10 ಎಕರೆ ಜಮೀನು ಖರೀದಿ ಮಾಡ್ತಾರೆ. ನಾವು ನೋಡ್ತಿರ್ಬೋದು ಒಂದು ಹೊಂಡ ಕಾಣಿಸ್ತಾ ಇದೆ. ಈ ಹೊಂಡದಲ್ಲಿ ಪ್ರಜ್ವಲ್ ಅಂತೇಳಿ 27 ವರ್ಷದ ಏನು ಯುವಕ ಇದ್ದಾನೆ, ಆತ ಇಲ್ಲಿ ಮೃತಪಡ್ತಾನೆ. ಅದರ ನಂತರ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗಿತ್ತು. ಕುಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅದರ ನಂತರ ಏನು ಅನುಮಾನಾಸ್ಪದ ಪ್ರಕರಣ ದಾಖಲಾಗುತ್ತೆ, ಪೊಲೀಸರು ತನಿಖೆ ಮಾಡ್ತಾರೆ. ಆದರೆ ಏನೇನು ಆಯಿತು ಮುಂದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಯಾವಾಗ ಈ ಒಂದು ಪ್ರಕರಣ ಈಗಿನ ಸುಚಿತ್ರಾ ಏನು ಜೊತೆ ಅನೈತಿಕ ಸಂಬಂಧ ಶುರು ಆಗುತ್ತೆ, ಅದರ ನಂತರ ವಸಂತ್ ನಾಯ್ಕ್ ಕೊಲೆ ಪ್ರಕರಣ ಆಗುತ್ತೆ. ಕಮಲಾಕರ್ ಭಟ್ರು ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿದ್ದಾರೆ. ಇದರ ನಂತರ ಕೂಡ ಗ್ರಾಮಸ್ಥರಿಗೆ ಕೂಡ ಸಾಕಷ್ಟು ಅಚ್ಚರಿ ಆಗಿದೆ. ಹಾಗಾಗಿ ಈ ಹಿಂದೆ ನಡೆದಂಥ ಘಟನೆ ಇದೆ, ಆ ಘಟನೆ ಕೂಡ ಈಗ ಅವರಿಗೆ ಸಾಕಷ್ಟು ಆ ಹಿಂದೆ ಆ ಯುವಕ ಏನು ಮೃತಪಟ್ಟಿದ್ದ, ತುಂಬ ಚಿಕ್ಕದೊಂದು ಹೊಂಡ ಇದು. ಆ ಚಿಕ್ಕ ಹೊಂಡದಲ್ಲಿ ಆ ಯುವಕ ಹೇಗೆ ಮೃತಪಟ್ಟದ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಕೂಡ ಕಾಡ್ತಿತ್ತು. ಮತ್ತು ಸಂಬಂಧ ಏನು ಮೃತಪಟ್ಟಂಥ ಕುಟುಂಬಸ್ಥರು ಕೂಡ ಇದಕ್ಕೆ ಸಾಕಷ್ಟು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿದರು, ಅನುಮಾನ ಕೂಡ ವ್ಯಕ್ತಪಡಿಸಿದರು. ಈ ಒಂದು ಪ್ರಕರಣ ಕೂಡ ಗ್ರಾಮಸ್ಥರು ಆ ದಿವಸ ಏನು ಘಟನೆ ಆಯಿತು, ಅದರ ನಂತರ ಪೊಲೀಸರು ತನಿಖೆ ಮಾಡಿದರು. ಈಗ ಈ ಪ್ರಕರಣ ಏನು ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ರು ಈಗ ಆರೋಪಿಯಾಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನ ಅವರಿಗೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಮಾತಾಡಿಸಿ ಏನು ಗ್ರಾಮಸ್ಥರಿದ್ದಾರೆ. ಏನು ಈ ಹೊಂಡದಲ್ಲಿ ಆ ಯುವಕ ಪ್ರಜ್ವಲ್ ಮೃತಪಡ್ತಾನೆ, ಹೇಗೆ ಮೃತಪಡ್ತಾನೆ, ಏನು ಅನುಮಾನ ಇದೆ ಸರ್? ಇದರಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿತಾರೆ ಫುಲ್ ಇದ್ರ ಒಳಗಡೆ. ಇವ್ರು ಆ್ಯಕ್ಚುಲಿ ನೀರು ಹೊಂಡ ಹೊಡೆದಾಗ ಪೂರ್ತಿ ಬೇಲಿ ಹಾಕ್ಬೇಕಿತ್ತಿದ್ರು. ಹೊಂಡ ಬೇಲಿ ಹಾಕಲಿಲ್ಲ ಸರ್, ಓಪನಾಗಿ ಆಗೇ ಇತ್ತಿದ್ದು. ಆ ಹುಡುಗ ಬಂದುಬಿಟ್ಟು ಸರ್ ಅಲ್ಲಿ ಇಬ್ಬರು, ಒಂದು ಲೇಡೀಸು ಮತ್ತು ಇವರು ಇಬ್ಬರೇ ಹುಡುಗರು ಇಲ್ಲಿ ಉಸ್ತುವಾರಿ ನೋಡ್ತಾ ಇದ್ರಲ್ಲ ಅಷ್ಟು ಒಳಗಡೆ. ಹೊರಗಡೆ ಎಲ್ಲ ಬರೋನು ಹುಡುಗ ಒಂದು ಪಾಪ ಹೊರಗಡೆ ಬಂದು ಆಗೋಗು ಮಾತಾಡೋನು, ಹೋಗ್ತಾ ಬರೋನು. ಮತ್ತು ಗೇಟ್ ಒಳಗೆ ಪಬ್ಲಿಕ್ ಅಲೋನ್ ಇರಲಿಲ್ಲ. ಇಲ್ಲಿ ಒಳಗಡೆ ಏನು ಮಾಡ್ತಿದ್ದೆ ಇಲ್ಲ ಅಂತ ಕೇಳಿದೆ. ಇಲ್ಲ ಸರ್ ಮಠದಲ್ಲಿ ನಾನು ದನ ನೋಡ್ತಾ ಇದ್ದೀನಿ ಹಾಗೆ ಅಂತಂದು ಕೇಳ್ತಾರೆ. ಬಟ್ ಗೋಶಾಲೆ ನೋಡ್ತಾ ಇದ್ದೀನಿ ಅಂತಂದರು. ಗೋ ಇರಲಿಲ್ಲ ಇಲ್ಲಿ. ಒಂದು ಸ್ಟಾರ್ಟಿಂಗ್ ತಂದಿಟ್ಟರು, ಅದ್ಮೇಲೆ ಗೋ ಇರಲಿಲ್ಲ. ತದನಂತರ ನಾನು ಹಾಗೆ ಇದ್ದ ಮಳೆಗಾಲದಲ್ಲಿ ಇಲ್ಲೇ ಇದ್ದರು ಹುಡುಗರು. ಇಲ್ಲಿ ಸ್ನಾನ ಮಾಡೋಕ್ಕೆ ಬಂದು ನಾನು ನಾಯಿ ತೊಳೆಗೆ ಬಂದು ಎಂತ ಗೊತ್ತಾಗಲಿಲ್ಲ. ನಾವಿಲ್ಲೇ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಮ್ಮ ಬಂದು ಬಾಬಾ ಅಂತ ಬಡ್ಕೊಂಡು ಕೂಗಾಡ್ತಾ ಇತ್ತು. ಬಂದು ನೋಡಿದಾಗ ಹುಡುಗ ಗುಂಡೊಳಗೆ ಮೃತಪಟ್ಟಿದ್ದ. ಅವಾಗ ಮತ್ತು ಬೇರೆ ಯಾರೂ ಇರಲಿಲ್ಲ. ಸ್ಥಳೀಯರು ಮತ್ತು ರಿಪಿನಪೇಟೆಯಿಂದ ಯಾರೋ ಒಂದು ಇಬ್ಬರು ಬಂದಿದ್ದರು. ಕುಂಸಿಟ್ಟಣ್ಣಿಂದ ಪೊಲೀಸ್ ಅವರೆಲ್ಲ ಬಂದಿದ್ದರು. ಅವ್ರ ಜೊತೆಲಿ ಮಾತ್ರ ಅವರೊಂದು ಇಬ್ಬರು ಬಂದಿದ್ದರು. ಬಾಡಿಯಲ್ಲೇ ಇದ್ದಾಗ ಅವರಿಗೆಲ್ಲ ಕೇಳಿದ್ವಿ, ನಾವಾಗ ಬಾಯ್ಬಿಟ್ಟು ಕೇಳಿದ್ವಿ, ಅಮ್ಮ ಇದೇನಮ್ಮ ಇದರಿಂದ ಏನಾರ ಸಿಗುತ್ತೆ ಅನ್ನೋದಿಲ್ಲ, ಗುರುಗಳು ನೋಡ್ಕೊಳ್ತಾರೆ ಹಾಗೆ ಅಂತೇಳಿ. ಅವಮ್ಮರಂದರು ಒಂದು ವಾರ ಇದ್ದರೂ ಅಷ್ಟೇ ಇಲ್ಲ, ಅವಮ್ಮನೂ ಮತ್ತೆ ಕಾಣಲಿಲ್ಲ. ಆಮೇಲೆ ಅದ್ರ 5 ತಿಂಗಳ ಹಿಂದೆ ಒಂದು ಘಟನೆ ಆಗುತ್ತೆ. ಇದು 5 ತಿಂಗಳ ಹಿಂದೆ ಯುವಕ ಮೃತಪಡ್ತಾನೆ. ಮೃತಪಟ್ಟ ನಂತರ ಕುಂಸಿಟಾನಲ್ಲಿ ಕೇಸ್ ಆಗುತ್ತೆ. ಅದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗಲ್ಲ ಹೇಗಂತ. ಅದ್ರ ಮತ್ತೆ ಇಲ್ಲಿ ಯಾರು ಬಂದಿಲ್ಲ ಸರ್. ಮತ್ತೆ ತನಿಖೆ ಮಾಡಲಿಕ್ಕೆ ಮಾಜೂರು ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಅವತ್ತೇನು ರಾತ್ರಿ ಬಂದಿದ್ರಲ್ಲ ಪೊಲೀಸರು, ಅವತ್ತೇ ಲಾಸ್ಟ್ ಸರ್. ಅವತ್ತು ಬಂದು ಹೋದ್ರೆ ಮತ್ತೇನು ಪುನಃ ಇಲ್ಲಿ ಬರಲಿಲ್ಲ ಯಾರು. ಮತ್ತು ಅವಮ್ಮರು ಇಲ್ಲಿ ಇರಲಿಲ್ಲ. ಮತ್ತು ಬೇರೆ ಬ್ಯಾಚ್ ಬಂತು ಇಲ್ಲಿ. ಅವು ಬೇರೆ ಬ್ಯಾಚ್ ಬಂದಾಗಲೂ ಅವರು ಸ್ವಲ್ಪ ದಿನ ಇದ್ರು. ಇವಾಗಲೂ ಅಲ್ಲಿ ಇಲ್ಲ, ಅಲ್ಲಿ ಒಳಗಡೆ ಯಾರೂ ಇಲ್ಲ ಈಗ. ಅಂದರೆ ಈ ಪ್ರಜ್ವಲನ್ ತಾಯಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲಿ ಬಂದಿದ್ರಾ, ಇಲ್ಲೇ ಭೇಟಿ ಕೊಟ್ಟಿದ್ರಾ, ನೋಡಿದ್ರಾ? ಮತ್ತೆ ಯಾರು ಬರಲಿಲ್ಲ ಸರ್. ಆ ದಿವಸ ಎಲ್ಲ ಬಂದಿದ್ರಾ? ಆ ದಿವಸ ಅವ್ರ ಕಡೆ ಯಾರೂ ಬಂದಿಲ್ಲ ಸರ್. ಬರೀ ಅವ್ರು ಇಬ್ಬರೇ ಇದ್ರು. ಬಟ್ ಅವರು ಸ್ಥಳೀಯರು ಅಂದರೆ ಅವ್ರು ರಿಪಿನಪೇಟೆ ಅವ್ರಿಗೆ ಮಠಕ್ಕೆ ಸಂಬಂಧಪಡ್ತಾರೆ ಅನಿಸುತ್ತೆ. ಅವ್ರು ಸ್ವಲ್ಪ ಅಫಿಷಿಯಲ್ ಡ್ರೆಸ್ ಆಗಿದ್ದರು. ಪಾಪ ಇವು ಅಮ್ಮರಿಗೆ ಬಟ್ಟೆ ಒಬ್ಬ ವರ್ಕರ್ ಹೇಗೈತೆ ಆ ಥರ ಇದ್ದರು. ಇವರಿಬ್ಬರು ಇದ್ದರು. ಅವಮ್ಮಗೆ ನಾನೇ ಕೇಳಿದೆ, ನಾನು ಅಮ್ಮ ಇಲ್ಲಿಂದ ಮುಂದೆ ಏನಾರು ಮಾಡ್ಬೇಕಾಏನು ಎತ್ತ ಅಂತೇಳಿ ವಿಚಾರ ಮಾಡಿ ಕೇಳಿದೆ. ಇಲ್ಲ ಗುರುಗಳಿದ್ದಾರೆ ನೋಡ್ಕೊಳ್ತಾರೆ, ನಮಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತೇಳಿ ಒಮ್ಮರು ಅನ್ಸುತ್ತೆ. ನಾವೆಲ್ಲ ಓಪನಾಗಿ ಸ್ಟೇಟ್ಮೆಂಟಲ್ಲಿ ಮಾತಾಡಿದ್ದು. ಅವನ ಬಾಡಿ ಬಂದು ಮೆಗನ್ ಹಾಸ್ಪಿಟ್ಲಿಗೆ ತಗೊಂಡೋಯ್ತು. ಮೆಗನ್ ಹಾಸ್ಪಿಟ್ಲಿಂದ ಹಾಕೊಂಡು ಮತ್ತೆ ಇಲ್ಲಿ ಯಾರು ಮಾಜೂರು ಮಾಡಿ ಯಾರೂ ಬರಲಿಲ್ಲ ಸರ್ ಇಲ್ಲಿಗೆ. ಅಂದರೆ ಆ ಯುವಕ ಪ್ರಜ್ವಲಿನ ಯುವಕ ಇದ್ದಾನೆ ಅಂತ ಮೃತಪಡ್ತಾನೆ. ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಅದರ ನಂತರ ಕುಟುಂಬಸ್ಥರು ಯಾರು ಕೂಡ ಇಲ್ಲಿ ಬರಲ್ಲ. ಅದು ಏನಾಯ್ತು ಅಂತ ಕೂಡ ಪ್ರಕರಣ ಇನ್ನೂ ಕೂಡ ತನಿಖೆನೂ ಆಗಲಿಲ್ಲ, ಏನೂ ಆಗಲಿಲ್ಲ, ಏನು ಗೊತ್ತೂ ಆಗಲಿಲ್ಲ. ಯಾವ ರೀತಿ ಮೃತಪಟ್ಟ ಯಾರು ಕೂಡ ಗೊತ್ತೂ ಆಗಲಿಲ್ಲ. ಈಗ ಈ ಒಂದು ಪ್ರಕರಣ ಈಗ ಸುಚಿತ್ರಾ ಪ್ರಕರಣ ನೋಡ್ತಾ ಇದ್ದೀರಾ. ಇದನ್ನು ನೋಡಿದಾಗ ಅಂದರೆ ಈ ಕಮಲಾಕರ್ ಭಟ್ ಜ್ಯೋತಿಷ್ ಇದ್ದಾರೆ, ಇವರೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಈಗ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಸರ್, ಈಗ ಇವನು ವರ್ಕರು ಅವ್ರಿಗೆ ಹೇಗಿರುತ್ತೇನೋ ಅದು ಅನುಮಾನಾಸ್ಪದವಾಗಿದೆ. ಬಟ್ ನಾವು ಬಂದಾಗ ಒಳಗಡೆ ಗುಂಡಿ ಒಳಗಿದ್ದಿದ್ದು ನಿಜನೇ ಸರ್. ಆ ಪೈಪು ರಾಡೆಲ್ಲ ನಾವೇ ಹಾಕಿ ಬಾಡಿ ಎತ್ತಿದ್ದು ಒಳಗಡೆ. ಆ ಕಲೆಂಡ್ ಒಳಗಡೆ ಇದೆಯಲ್ಲ, ಆ ಕಬ್ಬನೆಲ್ಲ ನಾವೇ ಹಾಕಿ ಎತ್ತಿದ್ದು. ಅವಾಗ ಅವ್ರು ಯಾರು ಭಟ್ರುಗಿಟ್ರಲ್ಲಿ ಯಾರೂ ಇರಲಿಲ್ಲ ಅವಾಗೆಲ್ಲ ಪೂರ್ತಿ. ಇವರೇ ಸ್ಥಳೀಯರೊಂದು ರಿಪಿನಪೇಟೆಯವ್ರು ಒಂದಿಬ್ಬರು ಬಾಡಿ ತೆಗೆದು ಹಾಕಿದ ಮೇಲೆ ಬಂದರು ಅವರಿಬ್ಬರು ಮಾತ್ರ ಇಲ್ಲಿದ್ದರು ಅಷ್ಟೇ. ಏನಂತಾರೆ ಈಗ ಕಮಲಾಕರ್ ಭಟ್ ಜ್ಯೋತಿಷ್ ಇದ್ದಾರೆ, ಈ ಪ್ರಕರಣ ಕೊಲೆ ಪ್ರಕರಣ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ 10 ಎಕರೆ ಖರೀದಿ ಮಾಡಿದ್ರು, ಈ ಯುವಕ ಮೃತಪಡ್ತಾನೆ ಅನುಮಾನಾಸ್ಪದವಾಗಿ. ಏನಿದೆಲ್ಲ ಒಂದಕ್ಕೊಂದು ಲಿಂಕ್ ಅಂತ ಇದು ಲಿಂಕ್ ಮಾಡ್ಕೊತೋದ್ರೆ ಸರ್, ಇದು ಯಾವ ಥರ ಅಂತ ಹೇಳೋಕ್ಕಾಗುತ್ತೆ. ಕೊಲೆ ಮಾಡಿದ್ದು ಅದು ಅವ್ರು ಮಾಡಬಾರ್ದಿತ್ತು. ಅದನ್ನು ಒಂದು ಗೌರವಿಸಿದ ಸ್ಥಾನದಲ್ಲಿದ್ದಾಗ ಅದನ್ನು ಗೌರವವಾಗಿ ಅವರು ಇದು ಮಾಡ್ಕೊಂಡು ಹೋಗ್ಬೇಕಿತ್ತು. ಅದನ್ನು ಅತಿಯಾಗಿ ಈ ಥರ ಮಾಡ್ಕೊಂಡು ಹೋಗಿದ್ರಿಂದ ಅದೇನದು ಕ್ರಮಗೊಳಿಸ್ಬೇಕು. ಕಾನೂನು ನೋಡಿ ಕಾನೂನು ಮುಖಾಂತರ ಅದನ್ನು ಅದು ಒಂದು ಕೊಲೆ ಪ್ರಕರಣ ಆಯಿತು. ಈ ಯುವಕನ ಅನುಮಾನಾಸ್ಪದ ಸಂಪಟ್ಟಾಗೆ ಇವನು ಯುವಕ ತೀರ್ಕೊಂಡಾಗಿದ್ಮೇಲೆ ಸರ್, ಬಾಡಿ ಹೋಗಿದ್ಮೇಲೆ ಮತ್ತೆ ಇಲ್ಲಿ ಏನಾಯಿತು ಎತ್ತಾಯ್ತಾ ಯಾರೂ ಕೂಡ ಬಂದಿಲ್ಲ ಸರ್ ಇಲ್ಲಿಗೆ. ಹೌದು, ಅವ್ರ ಜೊತೆಲಿದ್ದರು ಒಬ್ರು ಲೇಡೀಸು ಸಹಿತನೂ
ಅವರು ಬಂದಿಲ್ಲ, 1 ವಾರ 8 ದಿವಸ ಇಲ್ಲಿದ್ದರು ಅಷ್ಟೇ. ಅದ್ರ ಮೇಲೆ ತದನಂತರ ಅವರು ಖಾಲಿ ಮಾಡ್ಕೊಂಡು ಹೋದ್ರು ಅವರು. ಆಮೇಲೆ ಮತ್ತೆ ಯಾರು ಪೊಲೀಸ್ನವರು ಬರಿಲ್ಲ, ಯಾರೂ ಬರಿಲ್ಲ. ಆಮೇಲೆ ಫೋನಲ್ಲಿ ಏನೇನೋ ವಿಚಾರ ಆಯಿತು, ಅದು ನಮಗೆ ಗೊತ್ತಿಲ್ಲ ಸರ್. ಅದು ಇದು ಅಂದರೆ ಏನು ಯುವಕ ಇದ್ದಾನೆ, ಪ್ರಜ್ವಲ್ ಇದ್ದಾನೆ, ಆ ಯುವಕ ಒಂದು 5 ತಿಂಗಳ ಹಿಂದೆ ಇಲ್ಲಿ ಅನುಮಾನಾಸ್ಪದವಾಗಿ ಮೃತಪಡ್ತಾನೆ. ಅದರ ನಂತರ ಏನೇನಾಯಿತು ಅನ್ನೋದು ಕೂಡ ಯಾರೂ ಕೂಡ ಗೊತ್ತಿಲ್ಲ. ಸ್ಥಳೀಯರಂಥ ಗ್ರಾಮಸ್ಥರು ಕೂಡ ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಇವರು ಗ್ರಾಮಸ್ಥರು ಕೂಡ ಸಾಕಷ್ಟು ಈಗ ಈ ಕೊಲೆ ಪ್ರಕರಣ, ಕಮಲಾಕರ್ ಭಟ್ರು ಈ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಾರೆ. ಈಗ ಅವ್ರಿಗೆ ಅಚ್ಚರಿ ಆಗ್ತಾ ಇದೆ. ಈ ಹಿಂದೆ ನಡೆದಂಥ ಈ ಘಟನೆ ಇದೆ, ಇದ್ರ ಬಗ್ಗೆ ಕೂಡ ಸರಿಯಾದ ತನಿಖೆ ಆಗಬೇಕಂತ ಹೇಳಿ ತಮ್ಮ ಏನು ಅಂದರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.